ಒಂದು ತಿಂಗಳಿಂದ ಮೂಡ ಪ್ರಕರಣದ ಬಗ್ಗೆ ಹಲವಾರು ಸುಳ್ಳು ಆರೋಪಗಳನ್ನು ಮಾಡ್ತಾ ಇರುವಂಥ ಬಿಜೆಪಿ ಮತ್ತು JDS ಪಕ್ಷದ ಪ್ರಶ್ನೆಗಳಿಗೆ ಉತ್ತರಗಳಿಗೆ ಪ್ರಶ್ನೆ ಬೇಕಾದಂಥ ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪ್ರಧಾನ ಕಾರ್ಯದರ್ಶಿ AIC ಸನ್ಮಾನ್ಯ ಶ್ರೀ ಸುರಜೀವಾಲಾಜಿ, ಎಲ್ಲ ಮಂತ್ರಿ ಸಹೋದರಗಳೇ, ಶಾಸಕ ಮಿತ್ರರೇ, ಪಕ್ಷದ ಕಾರ್ಯಕರ್ತರೇ, ಮಾಧ್ಯಮದ ಮಿತ್ರರೇ, ಇವತ್ತು ಕರ್ನಾಟಕದಲ್ಲಿ ಕಳೆದ ಒಂದು ತಿಂಗಳಿಂದ ಏನು ಚರ್ಚೆ ಆಗ್ತದೆ ಈ ಮೂಡ ಪ್ರಕರಣದ ಬಗ್ಗೆ, ಈ ಸರ್ಕಾರದ ಸುತ್ತು ಬರುವಂಥ ಆರೋಪಗಳಿಗೆ ಇವತ್ತು ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಉತ್ತರವನ್ನು ಕೊಡುವಂಥ ಸಮಾವೇಶ. ಈಗಾಗಲೇ ಈ ಪ್ರಕರಣದ ಬಗ್ಗೆ ಬಹುಶಃ ರಾಜ್ಯದ ಎಲ್ಲ ಜನತೆಗೆ ಗೊತ್ತಿರುವಂಥ ವಿಚಾರ. ಬಿಜೆಪಿ ಮತ್ತು JDS ಅನಾವಶ್ಯಕವಾಗಿ ಈ ಪ್ರಕರಣ ಸುಮಾರು 20 ವರ್ಷಗಳ ಹಳೆಯದಾದ ಪ್ರಕರಣವನ್ನು ಮತ್ತೆ ಮುಂಚೆಲೆ ತಂದು ಸಮಯ ವ್ಯರ್ಥ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಬಿಜೆಪಿ JDS ತನ್ನ ವಿರೋಧ ಪಕ್ಷ ಸ್ಥಾನದಲ್ಲಿ ತನ್ನ ಕರ್ತವ್ಯ ನಿರ್ವಹಿಸದೆ ಅನಾವಶ್ಯಕ ಕಾಲ ವ್ಯಯನ ಮಾಡ್ತಾ ಇದೆ. ನಮಗೂ ಕೂಡ ಆಡಳಿತವನ್ನು ನಡೆಸಲಿಕ್ಕೆ ತೊಂದರೆ ಮಾಡ್ತಿರುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. बोलो भारत माता के, सिद्धरामಯ್ಯ साहबರಿಗೆ, कांग्रेस पक्ष के, महात्मा गांधी जी के, चाचा नेहरू जी के, इंदिरा गांधी जी के, संविधान के, क्विट इंडिया चळवळी डे के
ದಯಮಾಡಿ ಎಲ್ಲ ಕುಳಿತುಕೊಳ್ಬೇಕು. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಮಾತಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ಕುಳಿತುಕೊಳ್ಬೇಕು. ನಿಶಬ್ದ. बोलो भारत माता की, डी.के. ಶಿವಕುಮಾರ್ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಭಾರತ್ ಮಾತಾ ಕಿ, ಮಹಾತ್ಮ ಗಾಂಧಿ ಜಿಗೆ, ಚಾಚಾ ನೆಹರು ಜಿಗೆ, ಇಂದಿರಾ ಗಾಂಧಿ ಜಿಗೆ. ಅದು ಸ್ಪಿರಿಟ್. ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವಾಗತಿಸುತ್ತಾ ಹಳೆದಾಗಿರುವಂಥ ಪ್ರಕರಣವನ್ನು ಮತ್ತೆ ಮುಂಚೆಲೆ ತಂದು ಅನಾವಶ್ಯಕ ಅಧ್ಯಕ್ಷರೇ ಬೇಗ ಬೇಗ ಬೇಗ. ಇನ್ನು ಶಾಸ್ತ್ರಿ ಇದು ಕೂತ್ಕೊಳ್ಳಿ. ಮೂರನೇವ್ರು ಯಾರು ಬರೋಲ್ಲ, ಇಬ್ಬರೇ ಮುಗೀತಷ್ಟೇ. ಸೊ ಇವತ್ತು BJP ಮತ್ತು JDSಗೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸುದೀರ್ಘವಾಗಿ ಉತ್ತರವನ್ನು ಕೊಡಲಿದ್ದಾರೆ. ಅದಕ್ಕಾಗಿ ಈ ವಿರೋಧ ಪಕ್ಷದವ್ರಿಗೂ ಒಂದು ಕಿವಿ ಮಾತಿದೆ. ತಾವು ಅಧಿಕಾರದಲ್ಲಿದ್ದಾಗ ಮಾಡಿರುವ ಹಲವಾರು ಹಗರಣಗಳು, ಇವತ್ತು ತಾವು ವಿರೋಧ ಪಕ್ಷದಲ್ಲಿ ಇದ್ದೀರಿ ಅಂದ ತಕ್ಷಣ ತಮ್ಮ ಜವಾಬ್ದಾರಿ ಅಷ್ಟಕ್ಕೆ ಮುಗಿಯೋಲ್ಲ. ತಾವು ಸರ್ಕಾರದಲ್ಲಿದ್ದ ಮಾಡಿದ ಹಗರಣಗಳು ಇವತ್ತು ಜೀವಂತವಾಗಿರ್ತಾವ, ಶಾಶ್ವತವಾಗಿರ್ತಾವ. ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಜವಾಬ್ದಾರಿ ನಿಮ್ಮದು ಕೂಡ ಆಗಿದೆ. ಈಗ ಸರ್ಕಾರದಲ್ಲಿ ನಾವೇನೋ ಮಾಡಿದ್ದೀವಿ, ಈಗ ವಿರೋಧ ಪಕ್ಷದಲ್ಲಿ ಇದ್ದೀವಿ ಅನ್ನೋ ಭ್ರಮೆಯಲ್ಲಿ ತಾವು ಇರಬಾರ್ದು. ತಾವು ಬಿಟ್ಟು ಹೋದರೂ ಕೂಡ ಸುಮಾರು 27 ಪ್ರಕರಣಗಳು ಕೂಡ ತನಿಖೆ ನಡೀತಾ ಇದೆ. ಆ ತನಿಖೆಗೆ ತಾವೆಲ್ಲ ಜವಾಬ್ದಾರರು. ಅದಕ್ಕಾಗಿ ಒಂದು ಒಳ್ಳೆಯ ಸರ್ಕಾರವನ್ನು ತೊಂದರೆ ಮಾಡುವಂಥ ಪ್ರಯತ್ನಕ್ಕೆ ಯಾರು ಕೂಡ ಇಳಿಬಾರ್ದು. ಒಳ್ಳೆಯ ಸರ್ಕಾರ ಇದ್ದರೆ ಒಳ್ಳೆಯದಕ್ಕೆ ಪ್ರೋತ್ಸಾಹ ಮಾಡಬೇಕು. ಅದಕ್ಕಾಗಿ ಇವತ್ತು ತಾವು ಒಂದು ಜನಪರ, ಬಡವರ ಪರವಾಗಿ, ಧ್ವನಿ ಇಲ್ದವರ ಪರವಾಗಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಡೀತಾ ಇದೆ. ಅದನ್ನು ತಾವು ತೊಂದರೆ ಮಾಡುವಂಥ ಪ್ರಯತ್ನ ಆಗ್ತದೆ. ಇದು ಆಗಬಾರ್ದು. ವಿರೋಧ ಪಕ್ಷವಾಗಿ ತಮಗೆಲ್ಲ ರೀತಿಯಿಂದ ಹಕ್ಕಿದೆ ವಿರೋಧ ಮಾಡಲಿಕ್ಕೆ. ಆದರೆ ಒಂದು ಒಳ್ಳೆಯ ಸರ್ಕಾರ ಕೂಡ
ಸಪೋರ್ಟ್ ಮಾಡುವಂಥ ನಿಮ್ಮ ಕರ್ತವ್ಯ ಆಗಿದೆ. ತಾವು ಕೂಡ ಕೋವಿಡ್ದಲ್ಲಿ ತಮ್ಮದೇ ಪಕ್ಷ ಶಾಸಕರು 20 ರೂಪಾಯಿ ಮಾಸ್ಕನ್ನು 300 ರೂಪಾಯಲ್ಲಿ ಖರೀದಿ ಮಾಡಿದ ಆರೋಪ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜಲ್ಲಿ 200 ಕೋಟಿ ಇದ್ದಿದ್ದು 400 ಕೋಟಿಗೆ ಮಾಡೋಂಥ ಆರೋಪ ಇದೆ. ಸುಮಾರು ಆರೋಪಗಳು ನಿಮ್ಮ ಮೇಲೆ ಇದೆ, ಅದು ಈಗಾಗಲೇ ತನಿಖೆಯಲ್ಲಿದೆ. ಅದಕ್ಕಾಗಿ ತಾವು ಒಬ್ಬರಿಗೆ ತೊಂದರೆ ಕೊಡ್ಲಿಕ್ಕೆ ಹೋದರೆ ತಾವು ಕೂಡ ತೊಂದರೆಯಲ್ಲಿ ಸಿಕ್ಕಾಕ್ತೋದು ಕೂಡ ತಾವು ಮರಿಬಾರ್ದು. ಅದಕ್ಕಾಗಿ ತಾವು ತಮ್ಮ ಜವಾಬ್ದಾರಿಯಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ತಾವು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ನಿಮ್ಮ ಮೇಲೆ ಕೂಡ ಹಲವಾರು ತನಿಖೆಯನ್ನು ನಡೀತಾ ಇದೆ ಅನ್ನೋ ಮಾತನ್ನು ಹೇಳುತ್ತಾ, ಈ ಘಟನೆಯಿಂದ ಸಿದ್ದರಾಮಯ್ಯ ಅವ್ರನ್ನ ಬಹುಶಃ ನೀವೆಲ್ಲ ಮತ್ತೆ ಗಟ್ಟಿಗೊಳಿಸಿರಂತ ನನ್ನ ಭಾವನೆ. ಮತ್ತೆ ಅವ್ರಿಗೆ ಶಕ್ತಿ ತುಂಬಿದರೆ, ಗಟ್ಟಿಗೊಳಿಸಿದರೆ, ನಮ್ಮ ಸರ್ಕಾರವನ್ನು ಮತ್ತೆ ತಾವು ಗಟ್ಟಿಗೊಳಿಸಿರ ಅಂತ ನನ್ನ ಭಾವನೆ. ಅದಕ್ಕಾಗಿ ನಾವು ಒಳ್ಳೆಯ ರೀತಿಯಿಂದ ಸರ್ಕಾರ ನಡೀತಾ ಇದೆ. ನಾವು ಕಾನೂನು ರೀತಿಯಿಂದ ಹೋರಾಟ ಮಾಡಲಿಕ್ಕೆ ಬದ್ಧರಾಗಿದ್ದೀವಿ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳುತ್ತಾ, ಈ ಘಟನೆ, ಈ ಸಮಾವೇಶ ಸಿದ್ದರಾಮಯ್ಯ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಒಂದು ಶಕ್ತಿ ಕೊಟ್ಟಿದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತು. ನಮಸ್ಕಾರ ಎಲ್ಲರೂ.